ಪದೇ ಪದೇ ಅದನ್ನೇ ಹೇಳೋದಕ್ಕೆ ಈಗ ಅವ್ರು ಪದೇ ಪದೇ ಅದನ್ನೇ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಯಾವ ರಾಜ್ಯದಲ್ಲಿ ಕಾಯಮಾತಿ ಮಾಡಿರುವಂತ ಆದೇಶ ಇದ್ರೆ ತಂದ್ಕೊಡಿ, ಖಂಡಿತ ನಮ್ಮ ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸಾಧ್ಯ ಆದ್ರೆ ಅನುಷ್ಠಾನ ಮಾಡ್ತೀವಿ. ನೀವು ಅದನ್ನ ಬಿಟ್ಬಿಟ್ಟು ನೀವು ಕಾಯಮಾತಿ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಉಮಾದೇವಿ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಓದೋಕೆ ಹೇಳಿ. ಆ ರೀತಿ ನೇರವಾಗಿ ತೆಗೆದುಕೊಳ್ಳಕ್ ಬರೋದಿಲ್ಲ. ಇವತ್ತು ಅಂದ್ರೆ ಕಾನೂನಲ್ಲಿ ಏನಾದ್ರು ತಿದ್ದುಪಡಿ ಮಾಡುವಂತ ಅವಶ್ಯಕತೆ ಏನಾದ್ರು ಇದೆಯಾ? ಕಾನೂನಲ್ಲಿ ಅದನ್ನ ಒಪ್ಪೋದಿಲ್ಲ, ಕೋರ್ಟ್ ಒಪ್ಪೋದಿಲ್ಲ. ಇವತ್ತು ಬರೀ 11-12 ಸಾವಿರ ಅಥವಾ 10 ಸಾವಿರ ಏನು 9 ಸಾವಿರ ಯಾರಿದ್ದಾರೆ ಅತ್ಯುಪನ್ಯಾಸಕರು ಅವರೊಬ್ಬರೇ ಉದ್ಯೋಗ ಬಯಸಿ ಕುಳಿತಿಲ್ಲ. ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಇವತ್ತು ಅರ್ಜಿ ಕಾಲ್ ಮಾಡಿದಾಗ 30 ಸಾವಿರಕ್ಕಿಂತ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ, ನಮ್ಗೆ ಅತಿಥಿಪನ್ಯಾಸಕರ ಉದ್ಯೋಗ ಕೊಡಿ ಅಂತ ಹೇಳಿ. ನಾಳೆ ಅವರೆಲ್ಲರೂ ಅದರಲ್ಲಿ ಎಲಿಜಿಬಲ್ ಇರುವಂತವ್ರು ಇದ್ದಾರೆ, PhD ಮಾಡಿರ್ತಕ್ಕಂಥವ್ರು, KSET ಮಾಡಿರ್ತಕ್ಕಂಥವ್ರು, ಇವರೆಲ್ಲ ಎಲಿಜಿಬಲ್ ಇರ್ತಕ್ಕಂಥವ್ರು ಇದ್ದಾರೆ. ನಾಳೆ ನಾವು ರೆಗ್ಯುಲರ್ ಏನು ಪೋಸ್ಟ್ ಕಾಲ್ ಮಾಡ್ತೀವಿ, ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಎಲಿಜಿಬಿಲಿಟಿ ಇದೆ. ನಾಳೆ ಅವ್ರು ಯಾರು ಸುಮ್ಮನೆ ಕೂರೋದಿಲ್ಲ. ಇವತ್ತು ಸಣ್ಣ ಒಂದು ಅಕ್ಷರಗಳು, ಒಂದು ಪದದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅದನ್ನ ಇಟ್ಕೊಂಡು ಇವತ್ತು ಕೋರ್ಟ್ಗೆ ಹೋಗುವಂತ ಕಾಲ ಇದು. ಅದರಿಂದ ಇವೆಲ್ಲವನ್ನ ನಾವು ಆಲೋಚನೆ ಮಾಡಿ ಇವತ್ತು ಆ ರೀತಿ ಅವರಿಗೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅತಿಥಿ ಉಪನ್ಯಾಸಕರಿಗೆ ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಿ? ನಾನು ಅವರೆಲ್ಲರಲ್ಲೂ ಮನವಿ ಮಾಡ್ತೇನೆ, ಅವರಿಗೆ ವಿನಯಪೂರ್ವಕವಾಗಿ ಕೇಳ್ತೇನೆ, ದಯವಿಟ್ಟು ತಾವು ಕಾನೂನಿನ ಬಗ್ಗೆ ಅರ್ಥಕೊಳ್ಳಿ, ಕಾನೂನಿನ ಬಗ್ಗೆ ಅರ್ಥಕೊಂಡು ತಮ್ಮ ಜವಾಬ್ದಾರಿ ನಿಭಾಯಿಸಿ. ಬಹಳಷ್ಟು ಜನ ಇವತ್ತು ಬಡ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಅವರ ಶೈಕ್ಷಣಿಕ ಹಿತದೃಷ್ಟಿಯು ತಮ್ಮ ಜವಾಬ್ದಾರಿ ಇದೆ, ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ತಮ್ಮ ಜವಾಬ್ದಾರಿ ಇದೆ. ಅವನ್ನೆಲ್ಲ ಪರಿಗಣಿಸಿ ಕೆಲಸಕ್ಕೆ ಹಾಜರಾಗಿ ನಾವು ಏನೇನು ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಇನ್ನ ಪರಿಶೀಲನೆ ಮಾಡ್ತಾ ಇದೀವಿ. ಮುಂದೆ ಇನ್ನ ಅದನ್ನ ಹೆಚ್ಚು ಯಾವ ರೀತಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಒದಗಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ.